Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 4ನೇ ತರಗತಿಯ ಸವಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಭಾಗ 2 ಪಾಠ 12 ಪ್ರವಾಸ ಹೋಗೋಣ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪದಗಳ ಅರ್ಥ: ಕಂಪ್ಯೂಟರ್ ಗಣಕಯಂತ್ರ, ಶೌಚಾಲಯ ಕಕ್ಕಸು ಮನೆ, ಆಲಿಸು ಮನಸ್ಸಿಟ್ಟು ಕೇಳು ಕಿವಿಗೊಟ್ಟು ಕೇಳು, ಫೋಟೋ ಛಾಯಾಚಿತ್ರ ಭಾವಚಿತ್ರ, ಆಯಾಸ ಬಳಲಿಕೆ ಶ್ರಮ, ಚುಕ್ಬುಕ್ ಚುಕ್ಬುಕ್ ರೈಲಿನ ಶಬ್ದ ಸದ್ದು, ಖುಷಿ ಅಂದರೆ ಸಂತೋಷ ಹಿಗ್ಗು, ವ್ಯವಸ್ಥೆ ಮಾರ್ಪಾಡು ಸಜ್ಜು, ಇಚ್ಛೆ ಅಪೇಕ್ಷೆ ಆಸೆ. ಟಿಪ್ಪಣಿ: ಅಭ್ಯಾಸ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ ಸಂಖ್ಯೆ 1. ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು? ಉತ್ತರ: ಮಕ್ಕಳೆಲ್ಲರೂ ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು. ಪ್ರಶ್ನೆ 2. ಪ್ಲಾಟ್ಫಾರ್ಮ್ ಎಂದರೇನು? ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನು ಪ್ಲಾಟ್ಫಾರ್ಮ್ ಎನ್ನುತ್ತಾರೆ. ಪ್ರಶ್ನೆ 3. ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು? ಉತ್ತರ: ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ, ಮಧು, ರಾಜು ಜೊತೆ ಸಂವಾದ ನಡೆಸಿದರು. ಪ್ರಶ್ನೆ 4. ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ? ರೈಲು ಚುಕ್ಬುಕ್ ಚುಕ್ಬುಕ್ ಶಬ್ದ ಮಾಡುತ್ತಾ ಚಲಿಸುತ್ತದೆ. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಬೆಳಗುಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ? ಉತ್ತರ: ಬೆಳಗುಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ, ಆದ್ದರಿಂದ ಭಕ್ತಿ ಉಕ್ಕಿ ಬರುತ್ತದೆ. ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ? ಉತ್ತರ: ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ವಿಶ್ರಾಂತಿ ಕೊಠಡಿ, ಲಗೇಜು ರೂಮು, ಶೌಚಾಲಯ, ಕುಡಿಯುವ ನೀರು, ಹೋಟೆಲ್ ಇತ್ಯಾದಿ ಸೌಲಭ್ಯಗಳು ಇರುತ್ತವೆ. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? 1. ನಿಮ್ಮದು ಯಾವೂರು ಮಕ್ಕಳೇ? ಕೆನಡಿ ಮಕ್ಕಳಿಗೆ ಹೇಳಿದಳು. ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ? ಮಕ್ಕಳು ಮಧುಗೆ ಹೇಳಿದರು. ಅದೋ ರೈಲು ಬಂದೇ ಬಿಟ್ಟಿತು, ಕಾರ್ತಿಕ್ ರಾಜುವಿಗೆ ಹೇಳಿದನು. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ ಗುರುಗಳೇ? ಪ್ರವಾಸಕ್ಕೆ ಸರಿಯಾದ ಉತ್ತರ: ಕಂಬಿಗಳ ಮೇಲೆ ರೈಲು ಚಲಿಸುತ್ತದೆ. ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ. ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಪರಸ್ಪರ ಹೊಂದಿಸಿ ಬರೆಯಿರಿ. ಹಂಪಿ, ಶ್ರವಣಬೆಳಗೊಳ, ವಿಜಯಪುರ, ಬೆಂಗಳೂರು. ಗೊಮ್ಮಟೇಶ್ವರ ವಿಗ್ರಹ, ಕಲ್ಲಿನ ರಥ, ವಿಧಾನಸೌಧ, ಗೋಲ ಗುಂಬಜ್, ತಾಜ್ಮಹಲ್. ಹಂಪಿಯಲ್ಲಿ ಕಲ್ಲಿನ ರಥ, ಶ್ರವಣಬೆಳಗೊಳ ಗೊಮ್ಮಟೇಶ್ವರ ವಿಗ್ರಹ, ವಿಜಯಪುರ ಗೋಲ್ ಗುಂಬಜ್, ಬೆಂಗಳೂರು ವಿಧಾನಸೌಧ. ಭಾಷಾ ಚಟುವಟಿಕೆ: ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯವನ್ನು ರಚಿಸಿ. ವಿಧಾನಸೌಧ ಬೆಂಗಳೂರಿನಲ್ಲಿದೆ. ಇದನ್ನು ಪ್ರಶ್ನೆ ರೂಪದಲ್ಲಿ ವಿಧಾನಸೌಧ ಯಾವ ಊರಿನಲ್ಲಿದೆ? ಅದೇ ರೀತಿ ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು. ಮಕ್ಕಳು ಎಲ್ಲಿಗೆ ಪ್ರವಾಸ ಹೋದರು? 2. ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ. ರೈಲು ಯಾವುದರ ಮೇಲೆ ಚಲಿಸುತ್ತದೆ? ಮೇರಿ 4ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ಮೇರಿ ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದಾಳೆ? ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಪ್ರವಾಸ:
ನಾನು ನನ್ನ ಕುಟುಂಬದೊಂದಿಗೆ ಹಂಪಿ ಪ್ರವಾಸ ಮಾಡಿದೆನು. 2. ಸಂಭಾಷಣೆ. ನಾನು ನನ್ನ ಗೆಳೆಯರೊಂದಿಗೆ ಸಂಭಾಷಣೆ ನಡೆಸಿದೆನು. ಅದ್ಭುತ. ಶ್ರವಣಬೆಳಗೊಳ ಅದ್ಭುತ ತಾಣವಾಗಿದೆ. ನಮಸ್ಕರಿಸು. ನಾನು ಹಿರಿಯರಿಗೆ ನಮಸ್ಕರಿಸುತ್ತೇನೆ. ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಹೇಳು, ಹೇಳಿಯಾನು, ಹೇಳಿಯಾರು. ಹೋಗು, ಹೋಗಿಯಾನು, ಹೋಗಿಯಾರು. ಬೇಡು, ಬೇಡಿಯಾನು, ಬೇಡಿಯಾರು. ಮಾಡು, ಮಾಡಿಯಾನು, ಮಾಡಿಯಾರು. ಮಾದರಿಯಂತೆ ಪದ ಬಳ್ಳಿ ರಚಿಸಿ. ಮಾದರಿ: ಮರ, ರದಿಂದ ರಸ, ಸರ, ರಥ. ಅದೇ ರೀತಿ ಜನಕ: ಕ ಕವನ, ನ ನವಿಲು, ಲು ಲುಂಗಿ. ವನಜ: ಜ ಜಲಜ, ಜ ಜನರು, ರು ರೂವಾರಿ. ಭವನ: ನ ನಯನ, ನ ನಗು, ಗು ಗುಂಡಿ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.